ಪರಿಷತ್ ಕದನ ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಬಿಜೆಪಿ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಹೆಚ್ಚುವರಿ ಮತಗಳು ಹಾಕ್ತಾ ಇದ್ದಂತೆ, ಸ್ಥಾನವನ್ನ ಗೆಲ್ತಾ ಇದ್ದಂತೆ ಬಿಜೆಪಿಗೆ ಶಾಕ್ ಆಗಿದೆ. ಪರಿಷತ್ ಕದನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಹೆಚ್ಚುವರಿ, ಇತ್ತ ಬಿಜೆಪಿ ಶಾಕ್ ಆಗಿದೆ. 7 ಶಾಸಕರ ಕ್ರಾಸ್ ವೋಟಿಂಗ್ ನಡೆದಿದೆ. ಬಿಜೆಪಿಗೆ ಮಕ್ಕಳು ಮುಳ್ಳಾಗಿರುವಂತಹ ಯಾರು ಅನ್ನೋದು ಚಿಂತೆ ಮಾಡಲಾಗ್ತಾ ಇದೆ. ಪಕ್ಷದ್ರೋಹಿಗಳ ಪತ್ತೆಗೆ ಮುಂದಾಗಿರೋ ರಾಜ್ಯ ಬಿಜೆಪಿ ನಾಯಕರು ಅಡ್ಡ ಮತದಾನ ಮಾಡಿದವರನ್ನ ಪತ್ತೆ ಹಚ್ಚಬೇಕು, ಅದೇ ದೊಡ್ಡ ಸವಾಲಾಗಿರೋದು. ಎಸ್ ನೋಡಿ, 7 ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿರೋದು, ಅದು ಕೂಡ ಬಿಜೆಪಿ ಅವರಿಂದ. ಇತ್ತ ಪರಿಷತ್ ಸದಸ್ಯ ಅಂದ್ರೆ ಈ ಪರಿಷತ್ ಸಂಬಂಧಪಟ್ಟಂತೆ ಏನು ಕದನ ನಡೀತಾ ಇತ್ತು ವೋಟಿಂಗ್ದು, ಕಾಂಗ್ರೆಸ್ಗೆ ಹೆಚ್ಚುವರಿ ಆಗಿದೆ. ಇತ್ತ ಬಿಜೆಪಿಯಿಂದ 7 ಶಾಸಕರ ಕ್ರಾಸ್ ವೋಟಿಂಗ್ ನಡೆದಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಈಗ ಗರಂ ಆಗಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕೆಂಡವಾಗಿದ್ದಾರೆ ಹೈಕಮಾಂಡ್. ಅಡ್ಡ ಮತದಾನ ಆಗಿದೆ, ಸಂಕಷ್ಟದಲ್ಲಿ ರಾಜ್ಯ ಬಿಜೆಪಿ ನಾಯಕರ ಟೀಮ್ ಇತ್ತು. ಆ ಬಿಜೆಪಿಗೆ ಶಾಸಕರ ಮೇಲಿನ ನಂಬಿಕೆಯೇ ಈಗ ಮುಳುವಾಗೋಯ್ತಾ? ಇಬ್ಬರು ಅಭ್ಯರ್ಥಿಗಳ ಗೆಲ್ಲಿಸಿಕೊಳ್ಳುವಲ್ಲಿ ಬಿಜೆಪಿ ಸಕ್ಸಸ್, ಆದರೆ ಬಿಜೆಪಿಗೆ ಹೊಡೆತ ಕೊಟ್ಟಿದ್ದು ಕ್ರಾಸ್ ವೋಟಿಂಗ್ನಲ್ಲಿ. 135 ಶಾಸಕರು ಇರುವ ಕಾಂಗ್ರೆಸ್ಗೆ ಬಿದ್ದಿದ್ದು 151 ಮತಗಳು. 62 ಶಾಸಕರು ಇರುವಂತಹ ಬಿಜೆಪಿಗೆ 56 ಮತ ಮಾತ್ರ, ಜೆಡಿಎಸ್ಗೆ ಮತ ಹಾಕಿರೋದು 14 ಮತ. 11 ಮತಗಳ ಲೆಕ್ಕಾಚಾರದಲ್ಲಿ ಮುಳುಗಿದೆ ರಾಜ್ಯ ಬಿಜೆಪಿಯ ಟೀಮ್. ಯಾಕಂದ್ರೆ ಬಿಜೆಪಿಗೆ ಶಾಸಕರ ಮೇಲಿನ ಇಟ್ಟಿರುವಂತಹ ನಂಬಿಕೆ ಮುಳುವಾಗೋಯ್ತಾ? ನಿರ್ಲಕ್ಷ್ಯ, ಅನಾಸಕ್ತಿ, ಒಗ್ಗಟ್ಟಿನ ಕೊರತೆಯಿಂದಲೇ ಈ ಪೆಟ್ಟು ಬಿಜೆಪಿಗೆ ಬಿತ್ತ. ಹಾಗಿದ್ರೆ ಈಗ ಬಿಜೆಪಿಗೆ ಮಗ್ಗಲಾಗಿ ಮುಳುಗಾಗಿರೋರು ಯಾರು ಅನ್ನೋ ಚಿಂತೆ ಕಾಡ್ತಾ ಇದೆ. ಪಕ್ಷ ದ್ರೋಹಿಗಳ ಪತ್ತೆಗೆ ಮುಂದಾಗಿರೋ ರಾಜ್ಯ ಬಿಜೆಪಿ ನಾಯಕರು ಇತ್ತ. ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಈಗ ದೊಡ್ಡ ಸವಾಲಾಗಿರೋದು. ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಬಿಜೆಪಿ ಅನ್ನೋ ಸಕ್ಸಸ್ ಆಯಿತು. ಆದರೆ ಬಿಜೆಪಿಗೆ ಹೊಡೆತ ಕೊಟ್ಟಿದ್ದು ಕಾಂಗ್ರೆಸ್ನ ವೋಟಿಂಗ್ನಿಂದ. 135 ಶಾಸಕರು ಇರುವಂತಹ ಕಾಂಗ್ರೆಸ್ಗೆ ಬಿದ್ದಿದ್ದು 151 ಮತಗಳು. ಆದರೆ 62 ಶಾಸಕರು ಇರುವ ಬಿಜೆಪಿಗೆ ಮತ ಬಿದ್ದಿರೋದು 65. ಇನ್ನು ಜೆಡಿಎಸ್ಗೆ 14 ಮತ ಬಿದ್ದಿದೆ. 11 ಮತಗಳ ಲೆಕ್ಕಾಚಾರದಲ್ಲಿ ಮುಳುಗೋಗಿದೆ ರಾಜ್ಯ ಬಿಜೆಪಿ ಟೀಮ್. ಹಾಗಾಗಿ ದೊಡ್ಡ ಸವಾಲಿದು. ಯಾವಾಗ ಯಾರಿಂದ ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಅಂದ್ರೆ, ಈ ಕ್ರಾಸ್ ವೋಟಿಂಗ್ ಇಂದಲೇ ಈಗ ಲೆಕ್ಕಾಚಾರದಲ್ಲಿ ಬಿಜೆಪಿ ಟೀಮ್ ಗರಂ ಆಗಿರೋದು, ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿರೋದು. 135 ಶಾಸಕರಿರುವ ಕಾಂಗ್ರೆಸ್ಗೆ ಬಿದ್ದಿರೋ ಮತಗಳು ಬಂದು 151. ಅದೇ 62 ಇರುವಂತಹ ಬಿಜೆಪಿ ಶಾಸಕರುಗಳಲ್ಲಿ ಮತ ಬಿದ್ದಿರೋದು ಬರೀ 56. ಇತ್ತ ಜೆಡಿಎಸ್ಗೆ 14 ಮತ, ಅಂದ್ರೆ 11 ಮತಗಳ ಲೆಕ್ಕಾಚಾರದಲ್ಲಿ ಮುಳುವಾಗಿದೆ ರಾಜ್ಯ ಬಿಜೆಪಿಗೆ. ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಬಿಜೆಪಿ ಸಕ್ಸಸ್ ಏನೋ ಮಾಡಿದೆ. ಆದರೆ ಈಗ ಇಷ್ಟೆಲ್ಲ ವೋಟ್ಗಳು ಕ್ರಾಸಿಂಗ್ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಫುಲ್ ಗರಂ ಆಗಿದೆ ಬಿಜೆಪಿ ಹೈಕಮಾಂಡ್. 7 ಶಾಸಕರ ಕ್ರಾಸಿಂಗ್ ವೋಟ್ ನಡೆದಿರೋದು ಬಿಜೆಪಿ ಹೈಕಮಾಂಡ್ ಇದಕ್ಕೆ ಗರಂ ಆಗಿದೆ. ಯಾಕಂದ್ರೆ ಪರಿಷತ್ ಕದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಅಡ್ಡ ಮತದಾನ ನಡೀಬಾರ್ದು, ಆ ಭೀತಿಯಿಂದ ಎಷ್ಟೆಲ್ಲ ಹಿಡಿತದಲ್ಲಿ ಹಿಡ್ಕೋಬೇಕು ತಮ್ಮ ಶಾಸಕರನ್ನ, ಅದನ್ನ ಹಿಡ್ಕೊಂಡಾಯ್ತು. ಆದರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಈಗ ಪರಿಷತ್ ಕದನ ಏನೋ ನಡೀತು ನಿನ್ನೆ, ಆದರೆ 7 ಶಾಸಕರಿಂದ ಕ್ರಾಸಿಂಗ್ ವೋಟ್ ಆಗಿದೆ ಅಂತ ಬಿಜೆಪಿ ಹೈಕಮಾಂಡ್ ಗರಂ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ, ನಿನ್ನೆ ವಿಧಾನ ಪರಿಷತ್ನ ಚುನಾವಣೆ ನಡೆದಿರ್ತಕ್ಕಂಥದ್ದು. ಆ ಚುನಾವಣೆಯಲ್ಲಿ ಅಡ್ಡ ಮತದಾನ ಬಿಜೆಪಿ ಪಕ್ಷದಲ್ಲಿ ಶಾಸಕರು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ಕಡೆ ಶಿಸ್ತಿನ ಪಕ್ಷ ಬಿಜೆಪಿ ಅನ್ನುವಂತಹ ಏನು ವ್ಯಾಖ್ಯಾನ ಮಾಡ್ತಾ ಇದ್ರು ಬಿಜೆಪಿ ನಾಯಕರು, ಅದು ಎಲ್ಲೋ ಒಂದು ಕಡೆ ಆ ಒಂದು ಶಿಸ್ತಿನ ಪಕ್ಷದಲ್ಲಿ ಕೂಡ ಶಿಸ್ತನ್ನ ಶಾಸಕರು ಉಲ್ಲಂಘನೆ ಮಾಡಿದ್ರ ಅನ್ನುವಂಥದ್ದು ಕೂಡ ಇದೀಗ ಬಹಳ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ರಾಜ್ಯ ಬಿಜೆಪಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ
ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನವೀನ್ ಅವರು ಕೂಡ ರಾಜ್ಯದಲ್ಲಿ ಬಂದು ಬಹಳಷ್ಟು ಒಂದು ರೀತಿಯಲ್ಲಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮತ್ತೆ ಕೆಲವು ಪಕ್ಷ ಸಂಘಟನೆ ಒತ್ತು ಕೊಡಬೇಕನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಈ ಒಂದು ನಿಟ್ಟಿನಲ್ಲಿ ಇದೀಗ ವಿಧಾನ ಪರಿಷತ್ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೂಡ ಪಕ್ಷದ ಶಾಸಕರು ಮತವನ್ನ ಹಾಕ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಕೆಲವು ಶಾಸಕರು ಅಡ್ಡ ಮತದಾನ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸಹಜವಾಗಿಯೂ ಸಹಿತ ಬಿಜೆಪಿಯ ಪಕ್ಷ ಸಂಘಟನೆಗೆ ಒಂದಿಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾವ ರೀತಿಯ ಶಾಸಕರು ಪಕ್ಷದ ಮೇಲೆ ಶಿಸ್ತನ್ನ ತೆಗೆದುಕೊಂಡಿದ್ದಾರೆ, ಪಕ್ಷ ಸಂಘಟನೆ ತೊಡಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಈ ಒಂದು ಅಡ್ಡ ಮತದಾನ ಏನಿದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ, ಇದರಿಂದ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿಯೂ ಕೂಡ ಇದನ್ನ ಒಂದು ಗಂಭೀರವಾಗಿ ಕೂಡ ಪರಿಗಣಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರ ವಿವರಗಳನ್ನ ಈಗಾಗಲೇ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಕಡೆಯಿಂದ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಕಡೆಯಿಂದ ಮತ್ತೆ ಕೋರ್ ಕಮಿಟಿಯ ಕಮಿಟಿ ಏನಿದೆ ಆ ಬಿಜೆಪಿಯ ಕೋರ್ ಕಮಿಟಿಯ ಸದಸ್ಯರಿಂದಲೂ ಕೂಡ ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಎಲ್ಲಿ ಲೋಪದೋಷ ಆಯಿತು, ಆ ಶಾಸಕರ ಈ ಒಂದು ಅಡ್ಡ ಮತದಾನಕ್ಕೆ ಏನ್ ಕಾರಣ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವಂತ ಪ್ರಯತ್ನ, ಮುಂದೆ ಈ ರೀತಿ ಆಗ್ಲಾರ್ದಂತೆ ಎಚ್ಚರಿಕೆ ವಹಿಸುವಂತಹ ರೀತಿಯಲ್ಲೂ ಕೂಡ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರು ಸಾಕಷ್ಟು ಚಿಂತನೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು. ಇತ್ತೀಚೆಗಷ್ಟೇ ಹಲವು ಶಾಸಕರನ್ನು ಉಚ್ಚಾಟನೆ ಕೂಡ ಮಾಡಿದ್ದಾರೆ. ಅದಾಗ್ಯೂ ಕೂಡ ಇರುವಂತಹ ಶಾಸಕರು ಸಹಿತ ಅಡ್ಡ ಮತದಾನ ಮಾಡಿದಂತ ರೀತಿ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ಇನ್ನೂ ಕೂಡ ಒಂದು ಕ್ರಮವನ್ನ ಬಿಜೆಪಿ ಪಕ್ಷ ಕೈಗೊಳ್ಳಬೇಕಾಗಿದೆ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಬಿಜೆಪಿಯ ಪಾಳ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು. ಸದ್ಯ 7 ಶಾಸಕರಿಂದ ಕ್ರಾಸಿಂಗ್ ವೋಟ್ ಆಗಿರೋದು, ಹಾಗಾಗಿ ಬಿಜೆಪಿ ಹೈಕಮಾಂಡ್ ಗರಂ ಆಗಿದೆ.